ನೋಡುದು ಅದೊಂದೇನೋ ಸಪರೇಟ್ ಸರ್ಕಾರ ಇದ್ದಂಗೆ ತೋರಿಸ್ತಾವ್ರಪ್ಪ ಕಾಂಗ್ರೆಸ್ನವರು. ಎಲ್ಲ ರೈತರುಗಳ ಜಮೀನನ್ನ ಕಬಳಿಸ್ತಾ ಇದ್ದಾರೆ. ಮಠಮಾನ್ಯಗಳು ನಮ್ಮದೇ ಅಂತಾರೆ. 400-500 ವರ್ಷದ ಮಠಗಳು ಅದು ಒಪ್ತದು ಅಂತಾರೆ. ಇವರು ಕೊಟ್ಟಾರೆ ಯಾರೋ? ಶಾಲೆಗಳು ನಮ್ಮವು ಅಂತಾರೆ, ವಿಧಾನಸೌಧ ನಮ್ಮದು ಅಂತಾರೆ. ಅಂದ್ರೆ ಯಾವತ್ತು ಬಂದಿದ್ರಪ್ಪ ಇವರೆಲ್ಲ? ಎಲ್ಲಿದ್ರು ಇವರು? ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಏನು ಈ ದೇಶ ಎಲ್ಲ ಅವ್ರದೇ ಇತ್ತೇನೋ, ನಾವು ಬಂದು ಸೇರ್ಕೊಂಡಂಗೆ ಆಗೋದೆ ಈಗ. ಹಿಂಗೆ ಹೋದ್ರೆ ಜನ ಎಲ್ಲ ಕೈಗೆ ತಗೊಳ್ತಾರೆ ಅಂತ ಕಾಣುತ್ತೆ. ಇಂಥ ಇದು ದುಂಡಾವರ್ತಿಯನ್ನು ಮಾಡಬಾರ್ದು. ಸರ್ಕಾರದ ಹತೋಟಿಯಲ್ಲಿಟ್ಟಿಲ್ಲ ಇವರು ಯಾರನ್ನು. ವಕ್ಫ್ ಬೋರ್ಡ್, ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ವಕ್ಫ್ ಬೋರ್ಡನ್ನು ತಕ್ಷಣ ರದ್ದುಪಡಿಸ್ಬೇಕು. ಇದನ್ನ ಮುಂದುವರಿಸಬಾರ್ದು. ಮಾತೆತ್ತಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಎಲ್ಲ ನಾನು ತಡೆ ಮಾಡಿಬಿಟ್ಟಿದ್ದೀನಿ, ಯಾವುದನ್ನು ವಕ್ಫ್ ಅಂತೇಳಿ ಇದು ಮಾಡಬಾರ್ದು ಅಂತ. ಅದೇ ತಡೆ ಮಾಡಿದ ಮೇಲೆ ಚಿಂತಾಮಣಿಯಲ್ಲಿ ಯಾಕೆ ಲಾಠಿ ಚಾರ್ಜ್ ಆಯ್ತು ನೆನ್ನೆ? ಮುಖ್ಯಮಂತ್ರಿಗಳ ಭಾಗ. ಹಾಗಿದ್ರೆ ಮುಖ್ಯಮಂತ್ರಿಗಳ ಆದೇಶಕ್ಕೆ ಬೆಲೆ ಇಲ್ಲ. ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೇನೆ ಕವಡೆ ಕಾಸಿನ ಗೌರವ ಕೊಡ್ತಾ ಇಲ್ಲ. ಈಗೇನ್ ಮಾಡ್ತಾರೆ? ಹಾಗಿದ್ರೆ ನಿಮ್ಮ ಆದೇಶವನ್ನ ಮೀರಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ನವ್ರನ್ನ, ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಾ? ನಾಳೆ ಮಾಡ್ತೀರಾ ನೀವು? ನಿಮಗೆ ತಾಕತ್ತಿದೆಯಾ ನಿಮ್ಮ ಸರ್ಕಾರಕ್ಕೆ? ಈ ಪ್ರಶ್ನೆ ಬರ್ತದೆ. ಆದರೆ ನಾವು ಸುಮ್ಮನೆ ಇರೋದಿಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷರು 3 ತಂಡಗಳಾಗಿ ಈಗಾಗಲೇ ನಮ್ಮನ್ನ ನೇಮಕ ಮಾಡಿದ್ದಾರೆ. 3 ತಂಡಗಳು ರಾಜ್ಯವ್ಯಾಪಿ ಓಡಾಡ್ತೇವೆ. ಎಲ್ಲೆಲ್ಲಿ ಈ ರೀತಿಯ ಸಮಸ್ಯೆಗಳಿದೆ ಎಲ್ಲವನ್ನು ಕ್ರೋಢೀಕರಿಸಿ 9ನೇ ತಾರೀಕು ಮುಂದಿನ ತಿಂಗಳು ಏನು ಬೆಳಗಾವಿಯಲ್ಲಿ ಸದನ ಪ್ರಾರಂಭ ಆಗ್ತದೆ, ಅಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.